ಥರದ ಅಭ್ಯಾಸ ಮಾಡಿದ ತಕ್ಷಣ ಆ ಎನರ್ಜಿ ಸೆಕ್ರೇಷನ್ ನಮ್ಮ ದೇಹದಲ್ಲಿ ಚೆನ್ನಾಗುತ್ತೆ. ಅವಾಗ ನಮಗೆ ಬೇಗನೆ ಸುಸ್ತಾಗುವಂಥದ್ದು, ಸೊ ಇದೆಲ್ಲ ಕಡಿಮೆ ಆಗುತ್ತೆ. ನಮ್ಮ ಎನರ್ಜಿ ಪೂರ್ತಿ ದಿನ ನಮ್ಮ ಎನರ್ಜಿನ ಚೆನ್ನಾಗಿ ಸ್ಟೆಪ್ ಅಪ್ ಮಾಡ್ಕೊಳ್ಳೋಕ್ಕೆ, ಎನರ್ಜಿ ಚೆನ್ನಾಗಿ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಈ ಪ್ರಾಕ್ಟೀಸ್ಗಳೆಲ್ಲ ಸಹಾಯ ಮಾಡುತ್ತೆ. ಸೊ ಅದಕ್ಕೋಸ್ಕರ ಈಗ ಅಶ್ವಿನಿ ಮುದ್ರೆಯಿಂದ ಇಷ್ಟೊಂದೆಲ್ಲ ನಮಗೆ ಬೆನಿಫಿಟ್ಸ್ಗಳಿದೆ. ನಮ್ಮ ಮೂಲಾಧಾರ ಚಕ್ರ, ಮೂಲಾಧಾರ ಅಂದರೆ ಇಟ್ಸ್ ಅ ರೂಟ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಫಸ್ಟು ಸೀಟ್ ಆಫ್ ಎನರ್ಜಿನ ಅಲ್ಲಿಂದನೇ ಎನರ್ಜಿ ಉತ್ಪತ್ತಿ ಆಗುವಂಥದ್ದು. ಅದಾದಮೇಲೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ಫಸ್ಟ್ ಅಲ್ಲಿ ಉತ್ಪತ್ತಿ ಆಗುವಂಥದ್ದೇ ಆ ಮೂಲ. ನಾವು ಯಾವಾಗ ಅಶ್ವಿನಿ ಮುದ್ರೆ ಎಲ್ಲ ಪ್ರಾಕ್ಟೀಸ್ ಮಾಡ್ತೀವೋ ಆ ಮೂಲಾಧಾರ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ, ನಮ್ಮ ಎನರ್ಜಿ ಲೆವೆಲ್ ಚೆನ್ನಾಗುತ್ತೆ. ಓಕೆ, ಎನರ್ಜಿ ಇದೆಲ್ಲ ನಾನು ಅಕ್ಸೆಪ್ಟ್ ಮಾಡೋದಿಲ್ಲ, ನಂಗೆ ಅದ್ರ ಮೇಲೆ ನಂಬಿಕೆ ಇಲ್ಲ, ಇದೆಲ್ಲ ಒಂದು ಸ್ವಲ್ಪ ಸೂಪರ್ ರೆಸ್ಟ್ರಿಕ್ಷನ್ನು ಹಿಂಗೆಲ್ಲ ಅಂತ ಅಂದ್ಕೊಂಡ್ರೆ, ಫಿಸಿಕಲ್ ಲೆವೆಲಲ್ಲಿ ಬಂದರೂ ಸಹ ನಿಮಗೆ ಯಾವಾಗ ನಾವು ಈ ಅಶ್ವಿನಿ ಮುದ್ರಾ, ನೆಕ್ಸ್ಟ್ ಮೂಲಬಂಧ ಇದೆಲ್ಲ ಅಭ್ಯಾಸ ಮಾಡ್ತೀವಿ. ಯಾವಾಗ ಅಶ್ವಿನಿ ಮುದ್ರಾ, ಮೂಲಬಂಧ ಇದೆಲ್ಲ ಅಭ್ಯಾಸ ಮಾಡಿದಾಗ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಸ್ಟ್ರೆಂತ್ ಆಗುತ್ತೆ ಅಂತ ಹೇಳ್ತೀವಿ. ಕೆಲವರಿಗೆಲ್ಲ ಸ್ಟ್ರೆಸ್ ಯೂರಿನರಿ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ.